ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬದನೆಕಾಯಿಯ ಪೋಡಿಯನ್ನು ಮಾಡ್ತಾ ಇದ್ದೇವೆ. ಮೊದಲಿಗೆ ಸುಮಾರು 1 ಲೋಟದಷ್ಟು ದೋಸೆ ಅಕ್ಕಿಯನ್ನು ತಗೊಳ್ಬೇಕು. ದೋಸೆ ಅಕ್ಕಿಯನ್ನು ಬಾಣಲೆಯಲ್ಲಿ ಹಾಕಿ ಸಣ್ಣ ಉರಿಯಲ್ಲಿ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಹುರಿಬೇಕು. ಅಕ್ಕಿ ಸ್ವಲ್ಪ ಹದ ಕಂದು ಬಣ್ಣಕ್ಕೆ ತಿರುಗುವಷ್ಟರ ತನಕ ಹುರಿತಾ ಇರಬೇಕು. ಅಕ್ಕಿ ಚೆನ್ನಾಗಿ ಹುರಿದ ಮೇಲೆ ಅದಕ್ಕೆ ಒಂದು ಮುಷ್ಟಿಯಷ್ಟು ಕಡಲೆಬೇಳೆಯನ್ನು ಕೂಡ ಸೇರಿಸಿ ನೀರಲ್ಲಿ ಸುಮಾರು 2 ಗಂಟೆಗಳಷ್ಟು ಕಾಲ ನೆನೆಸಬೇಕು. ನೆನೆಸಿಟ್ಟಂತಹ ಅಕ್ಕಿ ಮತ್ತು ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಜೊತೆಗೆ ನಿಮ್ಮ ಖಾರಕ್ಕೆ ಅನುಸಾರವಾಗಿ ಒಂದು 5ರಿಂದ 6 ಬ್ಯಾಡಗಿ ಮೆಣಸು, ಹಾಗೆ 1 ಮುಷ್ಟಿ ಕೊತ್ತಂಬರಿ ಬೀಜ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/4 ಚಮಚದಷ್ಟು ಬೆಲ್ಲ, ಒಂದು ಅರ್ಧ ಚಮಚ ಜೀರಿಗೆ, ಹಾಗೆ ಸುಮಾರು ಅರ್ಧ ನೆಲ್ಲಿಕಾಯಿಯ ಗಾತ್ರದಷ್ಟು ಹುಣಸೆ ಹುಳಿ, ಇವೆಲ್ಲವನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಉಡುಪಿಯ ಕಡೆ ಸಿಗುವಂತಹ ಗುಳ್ಳ ಬದನೆಕಾಯಿ ಅಥವಾ ಮಾಮೂಲಿ ಹಸಿರು ಬದನೆಕಾಯಿಯನ್ನು ತಗೊಂಡು ಈ ರೀತಿ ಅರ್ಧ ಭಾಗ ಮಾಡಿ ಅದರಿಂದ ಸಣ್ಣ ತೆಳ್ಳಗಿನ ತುಂಡುಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು. ಈ ತುಂಡುಗಳನ್ನು ಈಗ ಮೊದಲೇ ತಯಾರು ಮಾಡಿಟ್ಟಂತಹ ಅಕ್ಕಿಯ ಜೊತೆಗಿನ ಮಸಾಲೆಯಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಬಿಡಬೇಕು. ಈಗ ಗರಿ ಗರಿಯಾದಂತಹ ಬದನೆಕಾಯಿಯ ಪೋಡಿ ತಯಾರಾಗಿದೆ. ಇದೇ ಮಸಾಲೆಯನ್ನು ಬಳಸ್ಕೊಂಡು ನಾವು ಕೇವಲ ಬದನೆಕಾಯಿಯ ಪೋಡಿ ಅಲ್ಲದೆ ಹೀರೆಕಾಯಿ, ದಿವಿಹಲಸು, ದೊಣ್ಣೆಮೆಣಸು ಅಥವಾ ಸಿಹಿಗೆಣಸು ಈ ರೀತಿ ಬೇರೆ ಬೇರೆ ತರಕಾರಿಗಳ ಪೋಡಿಗಳನ್ನು ತುಂಬ ಚೆನ್ನಾಗಿ ಮಾಡಬಹುದು.